ಮುರಳಿಯ ದಿನಾಂಕ 30/3/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಶಿವ ತಂದೆ ರಚಿಸಿರುವ ಈ ರುದ್ರಜ್ಞಾನ ಯಜ್ಞವನ್ನು ತಾವು ಬಹಳ ಸಂಭಾಲನೆ ಮಾಡಬೇಕು. ಇದಾಗಿದೆ ಬೇಹದ್ದಿನ ಯಜ್ಞ, ಸ್ವರಾಜ್ಯವನ್ನು ಪಡೆಯಲು. ಶಿವಬಾಬಾ ರಚಿಸಿರುವ ಈ ರುದ್ರಜ್ಞಾನ ಯಜ್ಞವನ್ನು ತಾವು ಬಹಳ ಸಂಭಾಲನೆ ಮಾಡಬೇಕು. ಇದಾಗಿದೆ ಬೇಹದ್ದಿನ ಯಜ್ಞ, ಸ್ವರಾಜ್ಯವನ್ನು ಪಡೆಯಲು. ಪ್ರಶ್ನೆ: ಯಾವ ಮಕ್ಕಳಿಗೆ ಈ ರುದ್ರಜ್ಞಾನ ಯಜ್ಞದ ಬಗ್ಗೆ ಗೌರವವಿದೆ? ಯಾರು ಈ ಯಜ್ಞದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಅಂತ ಕೇಳ್ತಾರೆ ಬಾಬಾ. ಉತ್ತರ: ಯಾರು ಈ ಯಜ್ಞದ ವಿಶೇಷತೆಗಳನ್ನು ತಿಳಿದುಕೊಂಡಿದ್ದಾರೆ ಅವರು ಗೌರವ ಕೊಡ್ತಾರೆ. ತಮಗೆ ಗೊತ್ತಿದೆ, ಈ ರುದ್ರ ಯಜ್ಞದಿಂದ ನಾವು ಕವಡೆಗಳಿಂದ ವಜ್ರದ ಸಮಾನರಾಗುತ್ತೇವೆ. ಇದರಲ್ಲಿ ಪೂರ್ತಿ ಹಳೆಯ ಪ್ರಪಂಚ ಸ್ವಾಹ ಆಗುವುದು. ಈ ಹಳೆಯ ಶರೀರವನ್ನು ಸಹ ಸ್ವಾಹ ಮಾಡಬೇಕು. ಯಾವುದೇ ಅಂತಹ ನಿಯಮಕ್ಕೆ ವಿರುದ್ಧವಾದ ಕರ್ಮ ಮಾಡಬಾರದು. ಅದರಿಂದ ಯಜ್ಞದಲ್ಲಿ ವಿಘ್ನ ಬೀಳುವ ಹಾಗೆ. ಯಾವಾಗ ಈ ರೀತಿ ಗಮನವಿರುತ್ತದೆ ಆಗ ರೆಸ್ಪೆಕ್ಟ್ ಇಟ್ಟುಕೊಳ್ಳಬಹುದು. ಗೀತೆ: ಮಾತೆ ಓ ಮಾತೆ ನೀವೇ ಭಾಗ್ಯವಿದಾತೆ. ಓಂ ಶಾಂತಿ. ಮಕ್ಕಳು ಹಾಡನ್ನು ಕೇಳಿದ್ದೀರಾ? ಯಾರು ತಯಾರು ಮಾಡಿದ್ದಾರೆ ಅವರಂತೂ ಪಾಪ ಮಾತೆಯನ್ನು ತಿಳಿದುಕೊಂಡೇ ಇಲ್ಲ. ಹೆಸರು ಕೇಳುತ್ತಾರೆ ಜಗದಂಬೆ ಎಂದು. ಆದರೆ ಅವರು ಯಾರಾಗಿದ್ದರು, ಏನು ಮಾಡಿ ಹೋದರು, ಇದು ಯಾರಿಗೂ ಗೊತ್ತಿಲ್ಲ, ನೀವು ಮಕ್ಕಳ ವಿನಃ. ಜಗದಂಬ ಇದ್ದಾರೆ ಅಂದಾಗ ಅವಶ್ಯವಾಗಿ ತಂದೆಯೂ ಇದ್ದಾರೆ. ಅಣ್ಣಂದಿರು ಅಕ್ಕಂದಿರಿಬ್ಬರು ಇದ್ದೀವಿ. ಯಾರು ಜಗದಂಬೆಯ ಬಳಿ ಹೋಗ್ತಾರೆ ಅವರ ಬುದ್ಧಿಯಲ್ಲಿ ಇದು ಬರುವುದಿಲ್ಲ. ಕೇವಲ ಮೂರ್ತಿ ಪೂಜೆ ಮಾಡುತ್ತಾರೆ, ಮೂರ್ತಿಗೆ ಪೂಜಾರಿ ಆಗಿರುತ್ತಾರೆ. ದೇವಿಯ ಮುಂದೆ ಹೋಗಿ ಭಿಕ್ಷೆ ಬೇಡುತ್ತಾರೆ. ಈಗ ಈ ಸ್ವರಾಜ್ಯ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ ಇದಾಗಿದೆ. ಇದರ ರಚಯಿತ ಮಾತಾ ಪಿತಾ ತತತ್ವಂ. ನೀವು ಸಹ ಯಜ್ಞದ ರಚಯಿತರಾಗಿದ್ದೀರಾ. ತಾವೆಲ್ಲ ಮಕ್ಕಳು ಈ ಯಜ್ಞವನ್ನು ಬಹಳ ಸಂಭಾಲನೆ ಮಾಡಬೇಕು. ಯಜ್ಞಕ್ಕಾಗಿ ಬಹಳ ಗೌರವ ಇಟ್ಟುಕೊಳ್ಳಬೇಕು. ಯಜ್ಞದ ಪೂರ್ತಿ ಸಂಭಾಲನೆ ಮಾಡಬೇಕು. ಇದಾಗಿದೆ ಹೆಡ್ ಆಫೀಸ್, ಮೌಂಟ್ ಅಬು, ಮಧುಬನ ಆಗಿದೆ ಪ್ರಧಾನ ಕೇಂದ್ರ. ಬಾಕಿ ಎಲ್ಲ ಸೇವಾ ಕೇಂದ್ರಗಳು, ಬ್ರಾಂಚಸ್ಸು. ಮಮ್ಮ, ಬಾಬಾ ಮತ್ತು ತಾವು ಮಕ್ಕಳು ತಮ್ಮ ಭವಿಷ್ಯವನ್ನು ವಜ್ರದ ಸಮಾನ ಮಾಡಿಕೊಳ್ಳುತ್ತಿದ್ದೀರಾ ಈ ಯಜ್ಞದ ಮೂಲಕ. ಅಂದಾಗ ಇಂತಹ ಯಜ್ಞವನ್ನು ಎಷ್ಟು ಸಂಭಾಲನೆ ಮಾಡಬೇಕು, ಎಷ್ಟು ಗೌರವ ಇಟ್ಟುಕೊಳ್ಳಬೇಕು, ಎಷ್ಟು ಪ್ರೀತಿ ಇರಬೇಕು. ಈ ನಮ್ಮ ಮಮ್ಮ ಬಾಬಾರವರು ಈ ಯಜ್ಞವನ್ನು ರಚಿಸಿದ್ದಾರೆ. ಜಗದಂಬ ಮತ್ತು ಜಗತ್ಪಿತನ ಯಜ್ಞವಾಗಿದೆ. ಮಮ್ಮ ಬಾಬಾರವರ ಯಜ್ಞ ಅಂದಾಗ ನಮ್ಮ ಯಜ್ಞವಾಗಿದೆ. ಯಜ್ಞದ ವೃದ್ಧಿ ಮಾಡಬೇಕು. ಯಜ್ಞದಲ್ಲಿ ಬಂದು ಬಹಳಷ್ಟು ಜನ ಮಕ್ಕಳು ತಮ್ಮ ತಂದೆಯಿಂದ ಆಸ್ತಿ ಪಡೆಯುತ್ತಾರೆ. ಬಲೆ ಸ್ವಯಂ ಪಡೆದುಕೊಳ್ಳಲಾಗಲಿಲ್ಲವೆಂದರೆ, ಸ್ವಯಂಗೆ ಪುರ್ಸತ್ತಿಲ್ಲವೆಂದರೆ ಸರಿ, ಬೇರೆಯವರಿಗೆ ನಿಮಂತ್ರಣ ಕೊಡಬೇಕಲ್ವಾ? ಇದರ ಹೆಸರೇ ಆಗಿದೆ ಸ್ವರಾಜ್ಯ ಅಶ್ವಮೇಧ ಜ್ಞಾನ ಯಜ್ಞ. ಇದರಿಂದ ಸ್ವರಾಜ್ಯ ಸಿಗುವುದು. ಈ ಯಜ್ಞದಲ್ಲಿ ಹಳೆಯ ಶರೀರವನ್ನು ಕೂಡ ಸ್ವಾಹ ಮಾಡಲಾಗುವುದು. ತಂದೆಗೆ ಮಕ್ಕಳಾಗುತ್ತೇವೆ. ಯಜ್ಞ ಏನು, ಇದು ಮನೆ ಅಲ್ಲ. ಸೆಂಟರ್ಸ್ ಏನು ಇದೆ, ಮಧುಬನ ಇದೆ, ಇವು ಮನೆಗಳಲ್ಲ. ಇದು ಬೇಹದ್ದಿನ ಮಾತು, ಯಜ್ಞ ಕುಂಡವಾಗಿದೆ. ಈ ಯಜ್ಞದಲ್ಲಿ ಪೂರ್ತಿ ಪ್ರಪಂಚ ಸ್ವಾಹ ಆಗಲಿದೆ. ಮುಂದೆ ಹೋಗುತ್ತಾ ತಾವು ನೋಡುತ್ತೀರಾ ಈ ಯಜ್ಞಕ್ಕೆ ಎಷ್ಟು ಗೌರವ ಕೊಡಲಾಗುವುದೆಂದು. ಇಲ್ಲಿ ಅನೇಕರು ಗೌರವನೇ ಕೊಡೋದಿಲ್ಲ. ಬಾಬನ ಮನೆ ಅಂದರೆ ಕೇರ್ಲೆಸ್ ಮಾಡ್ತಾರೆ, ಗೌರವನೇ ಇಟ್ಟುಕೊಂಡಿಲ್ಲ. ಆದರೆ ಬಹಳಷ್ಟು ಜನ ಮಕ್ಕಳಿದ್ದಾರೆ, ತುಂಬ ಗೌರವ ಕೊಡ್ತಾರೆ. ಕೆಲವು ಮಕ್ಕಳು ಗೌರವ ಕೊಡೋದಿಲ್ಲ. ಇಷ್ಟೆಲ್ಲ ಯಜ್ಞದ ಮಕ್ಕಳಿದ್ದೀರಾ, ಮಕ್ಕಳು ಜನ್ಮ ಪಡ್ಕೊಂಡಿದ್ದೀರಾ, ಬಾಬನ ಮಕ್ಕಳಾಗಿದ್ದೀರಾ ಅಂದಾಗ ಯಜ್ಞಕ್ಕೆ ಎಷ್ಟು ಗೌರವ ಕೊಡಬೇಕು, ಎಷ್ಟು ವೃದ್ಧಿ ಮಾಡಬೇಕು, ಎಷ್ಟು ಸಂಭಾಲನೆ ಮಾಡಬೇಕು. ಆದರೆ ಬಹಳಷ್ಟು ಜನ ಮಕ್ಕಳಿದ್ದಾರೆ, ಅವರಿಗೆ ಕೇರೇ ಇರೋದಿಲ್ಲ. ಸೆಂಟರು ಮಧುಬನ ಅಂದರೆ ಇಷ್ಟು ದೊಡ್ಡ ಯಜ್ಞ. ಇದರಿಂದ ಮನುಷ್ಯರು ಕವಡೆಗಳಿಂದ ವಜ್ರದ ಸಮಾನ, ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳಾಗುತ್ತಾರೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಬಲೆ ಯಜ್ಞವನ್ನು ರಚನೆ ಮಾಡುತ್ತಾ ಇರಿ ಅಂದರೆ ಸೆಂಟರ್ಸ್ ಓಪನ್ ಮಾಡ್ತೀರಿ, ಸಂಭಾಲನೆ ಮಾಡುತ್ತಾ ಇರಿ.
ಒಬ್ಬರು ಶ್ರೇಷ್ಠಾಚಾರಿ ಆದರೂ ಸಹ ಸೆಂಟರಲ್ಲಿ ಒಬ್ಬರು ಬಂದು ಶ್ರೇಷ್ಠಾಚಾರಿ ಆದರೂ ಸಹ ಅಹೋ ಸೌಭಾಗ್ಯ. ಇಷ್ಟು ಲಕ್ಷಾಂತರ ಮಂದಿರಗಳೆಲ್ಲ ಇದೆ, ಅಲ್ಲೆಲ್ಲ ಹೋಗಿ ಶ್ರೇಷ್ಠಾಚಾರಿ ಆಗೋದಿಲ್ಲ. ಬರೀ ಒಂದು ದಿವಸಕ್ಕೋಸ್ಕರ ಹೋಗ್ತಾರೆ, ಬರ್ತಾರೆ, ನಾರ್ಮಲಾಗಿ ಎದ್ದು ಬಿಡ್ತಾರೆ. ಇಲ್ಲಂತೂ ಕೇವಲ 3 ಹೆಜ್ಜೆ ಭೂಮಿ ಕೊಡಿ ಸಾಕು ಅಂತಾರೆ ಬಾಬ್ರವರು. ಕೆಲವರು ಬರ್ತಾರೆ, ಏಕದಮ್ ಜೀವನವನ್ನೇ ಸುಧಾರಣೆ ಮಾಡ್ಕೊಂಡ್ಬಿಡುತ್ತಾರೆ. ಎಷ್ಟು ಗೌರವ ಇರಬೇಕು ಈ ಯಜ್ಞದ ಪ್ರತಿಯಾಗಿ. ಬಾಬ್ರವರಿಗೆ ಬಹಳಷ್ಟು ಜನ ಮಕ್ಕಳು ಬರೆಯುತ್ತಾರೆ, ಬಾಬಾ ನಾವು ನಮ್ಮ ಮನೆಯಲ್ಲಿ ಸೆಂಟರ್ಗೆ ಜಾಗ ಕೊಡ್ತೀವಿ, ನಮ್ಮ ಮನೆಯಲ್ಲಿ ಸೆಂಟರ್ ಮಾಡಿ ಬಾಬಾ ಅಂತ. ಬಾಬಾ ಹೇಳ್ತಾರೆ, ಸರಿ ಮಕ್ಕಳೇ, ಬಲೆ ಯಜ್ಞ ಭೂಮಿ ಮಾಡಿರಿ, ಸೆಂಟರ್ ಮಾಡಿ, ಯಾರ ಕಲ್ಯಾಣವಾದರೂ ಆಗತ್ತೆ. ಈ ಯಜ್ಞಕ್ಕೆ ಬಹಳ ದೊಡ್ಡ ಮಹಿಮೆ ಇದೆ, ಯಜ್ಞ ಭೂಮಿಯಾಗಿದೆ. ಇಲ್ಲಿ ಮಕ್ಕಳು ಬಂದು ಅನ್ಯ ಆತ್ಮಗಳ ಕಲ್ಯಾಣ ಮಾಡುತ್ತಿರುತ್ತಾರೆ. ಇಂತಹ ಯಜ್ಞಕ್ಕೆ ಬಹಳ ಗೌರವ ಕೊಡಬೇಕು. ಆದರೆ ಜ್ಞಾನ ಪೂರ್ಣವಾಗಿ ಇಲ್ಲದಿರುವ ಕಾರಣ ಅಷ್ಟು ಗೌರವ ಕೊಡುವುದಿಲ್ಲ. ಯಜ್ಞದಲ್ಲಿ ವಿಘ್ನಗಳನ್ನು ಹಾಕುವಂತಹವರು ಬಹಳಷ್ಟು ಜನ ಇದ್ದಾರೆ. ಇದು ಶಿವ ತಂದೆಯ ಯಜ್ಞವಾಗಿದೆ. ಮಾತಾ ಪಿತಾ ಒಟ್ಟಿಗೆ ಇದ್ದಾರೆ. ಈ ಮಮ್ಮ ಬಾಬಾರವರಿಂದ ಏನೂ ಸಿಗುವುದಿಲ್ಲ. ಬೇಹದ್ದಿನ ತಂದೆ ಶಿವ ತಂದೆಯಿಂದ ಎಲ್ಲವೂ ಸಿಗುವುದು. ಅವರು ಒಬ್ಬರೇ ಆಗಿದ್ದಾರೆ. ಮಮ್ಮ ಬಾಬಾ ಅಂತ ಶರೀರಧಾರಿಗಳಿಗೆ ಹೇಳಲಾಗುವುದು. ನಿರಾಕಾರ ತಂದೆಗಂತೂ ತಮ್ಮ ಶರೀರ ಇಲ್ಲ ಅಂದಾಗ ಬಾಬಾ ಹೇಳುತ್ತಾರೆ, ಸಾಕಾರನ ಹಿಂದೆ ಮುರಿದಾಗಬೇಡಿ, ನನ್ನನ್ನು ನೆನಪು ಮಾಡಿ, ಅವರ ಹಿಂದೆ ಹೋಗಬೇಡಿ. ಈ ಬಾಬರವರು ಸಹ, ಬ್ರಹ್ಮ ತಂದೆಯೂ ಸಹ ನನ್ನನ್ನು ನೆನಪು ಮಾಡುತ್ತಾರೆ. ಚಿತ್ರಗಳಲ್ಲಿ ತೋರಿಸುತ್ತಾರೆ, ರಾಮ ಕೃಷ್ಣ ಬ್ರಹ್ಮ ಎಲ್ಲರೂ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ. ಆ ರೀತಿಯೂ ಅಲ್ಲ, ಅಲ್ಲಿ ಏನು ನೆನಪು ಮಾಡೋದೇ ಇಲ್ಲ ಅಂತ ಅಲ್ಲ, ಪ್ರಾರಬ್ಧ ಸಿಕ್ಕಿರತ್ತೆ. ಸತ್ಯಯುಗದಲ್ಲಿ ಯಾರು ನೆನಪು ಮಾಡಲ್ಲ ಅಂತಲ್ಲ, ನೆನಪು ಮಾಡುವ ಅವಶ್ಯಕತೆ ಇರಲ್ಲ, ಏಕೆಂದರೆ ಅಲ್ಲಿ ಪ್ರಾರಬ್ಧ ಸಿಗತ್ತೆ. ಅವರಿಗೆ ನೆನಪು ಮಾಡುವ ಅವಶ್ಯಕತೆಯಾದರೂ ಏನಿದೆ? ಇಲ್ಲಿ ನಾವು ಪತಿತರಾಗಿದ್ದೇವೆ, ಆದ್ದರಿಂದ ಪಾವನರಾಗಲು ಶಿವ ತಂದೆಯನ್ನು ನೆನಪು ಮಾಡುತ್ತೇವೆ. ಮಹಿಮೆ ಒಬ್ಬ ತಂದೆಯದಾಗಿದೆ. ಅವರ ಕಾರಣದಿಂದಾಗಿ ಬ್ರಹ್ಮ ಬಾಬಾರವರಿಗೂ ಸಹ ಗೌರವ ಇದೆ. ಆದರೆ ತಾವು ಯಾವುದೇ ದೇಹದಾರಿಯನ್ನು ನೆನಪು ಮಾಡುವ ಹಾಗೆ ಇಲ್ಲ. ದೇಹದಾರಿಯಿಂದ ಶಿವ ತಂದೆಯ ಪರಿಚಯ ಸಿಕ್ಕಿದೆ, ಆದರೆ ನೆನಪು ಶಿವ ತಂದೆಯನ್ನು ಮಾಡಬೇಕು. ಈ ಬ್ರಹ್ಮ ಬಾಬರವರು ಸಹ ದೇಹದಾರಿ, ಎಲ್ಲರ ಪರಿಚಯ ಕೊಡ್ತಾರಲ್ವ ಬಾಬಾ ಶಿವ ಬಾಬಾ, ಇವರಲ್ಲಿ ಕುಳಿತು ಎಲ್ಲರ ಪರಿಚಯ ಕೊಡ್ತಾರೆ. ಆದರೆ ಬಹಳಷ್ಟು ಜನ ಈ ರೀತಿ ಬುದ್ಧಿಹೀನ ಮಕ್ಕಳಿದ್ದಾರೆ. ಹೇಳ್ತಾರೆ, ನಾವಂತೂ ಡೈರೆಕ್ಟ್ ಶಿವ ತಂದೆಯ ಪ್ರೇರಣೆಯಿಂದ ಜ್ಞಾನ ಪಡೆಯುತ್ತೇವೆ ಎಂದು. ಒಂದು ವೇಳೆ ಆ ರೀತಿ ಆಗುವುದಾದರೆ, ಪ್ರೇರಣೆಯಿಂದ ಶಿವ ತಂದೆ ಜ್ಞಾನ ಕೊಡುವುದಾದರೆ, ಈ ರಥದಲ್ಲಿ ಬಂದು ಜ್ಞಾನ ಹೇಳುವ ಅವಶ್ಯಕತೆ ಆದರೂ ಏನಿತ್ತು? ಇಲ್ಲಿ ಬ್ರಹ್ಮ ಬಾಬರವರ ಶರೀರವನ್ನು ಪಡ್ಕೊಳ್ಳುವ ಅವಶ್ಯಕತೆ ಏನಿತ್ತು? ಆ ರೀತಿಯೂ ಕೆಲವರು ಇದ್ದಾರೆ. ಈ ಸಾಕಾರದ ಜೊತೆ ನಮಗೆ ಏನು ಕೆಲಸ ಅಂತ ಅಂದ್ಕೊಳ್ತಾರೆ. ಬಾಬಾ ಹೇಳುತ್ತಾರೆ, ಮನ್ಮನ ಭವ, ಶಿವ ತಂದೆಯನ್ನು ನೆನಪು ಮಾಡಿ. ಆದರೆ ಈ ಬ್ರಹ್ಮ ಬಾಬರವರ ಮೂಲಕ ಮತ್ತು ನಂಬರ್ ವಾರಾಗಿ ಗೌರವ ಕೊಡ್ತಾರೆ, ರಿಗಾರ್ಡ್ ಅವರೇ ಕೊಡ್ತಾರೆ. ಯಾರು ನಂಬರ್ ವಾರಾಗಿ ಗದ್ದಿಯ ಮೇಲೆ ಕುಳಿತುಕೊಳ್ಳುವವರಿದ್ದಾರೆ, ನಂಬರ್ ವಾರಾಗಿಯೇ ಗೌರವ ಕೊಡ್ತಾರೆ. ಯಾಕೆಂದರೆ ನಂಬರ್ ವಾರಾಗಿ ಗದ್ದೆ ಮೇಲೆ ಕೂತ್ಕೊಳ್ತಾರೆ, ಅದರನುಸಾರವಾಗಿಯೇ ಗೌರವ ಕೊಡ್ತಾರೆ ಬಾಬರವರಿಗೆ. ಮಮ್ಮ ಬಾಬಾ ಮೊದಲು ಕುಳಿತುಕೊಳ್ಳುತ್ತಾರೆ ರಾಜಗದ್ದಿಯ ಮೇಲೆ, ಅನಂತರ ಅವರನ್ನು ಫಾಲೋ ಮಾಡಬೇಕು. ಬಹಳಷ್ಟು ಜನ ಪ್ರಜೆಗಳಾಗುತ್ತಾರೆ. ಪದವಿಯೂ ಸಹ ಬಹಳ ಶ್ರೇಷ್ಠವಿದೆ. ಇಲ್ಲಿ ಭಯ ಪಡುವ ಅವಶ್ಯಕತೆ ಇಲ್ಲ. ಏರೋಪ್ಲೇನಲ್ಲಿ ಯಾರಾದರೂ ಫಸ್ಟ್ ಟೈಮ್ ಹತ್ತಿದ್ರೆ ಭಯ ಪಡ್ತಾರಲ್ವಾ? ಕೆಲವರಂತೂ ನೋಡಿ ಚಂದ್ರನ ಮೇಲೆ ಹೋಗ್ತಾರೆ, ಚಂದ್ರನ ಬಳಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಾಕ್ಟೀಸಿನ ಮಾತಲ್ವಾ, ಅಭ್ಯಾಸದ ಮಾತಾಗಿದೆ. ಆದರೆ ಚಂದ್ರನ ಮೇಲೆ ಹೋಗುವುದರಿಂದ ಲಾಭ ಅಂತೂ ಏನೂ ಆಗುವುದಿಲ್ಲ. ಅದನ್ನು ತಾವು ತಿಳಿದುಕೊಂಡಿದ್ದೀರಾ. ಅವರು ತಿಳಿದುಕೊಳ್ಳುತ್ತಾರೆ, ಚಂದ್ರನ ಮೇಲೆಯೂ ರಾಜಧಾನಿ ತಯಾರು ಮಾಡಬಹುದೆಂದು. ಆದರೆ ಏನೂ ಆಗುವುದಿಲ್ಲ, ಡೌನ್ಫಾಲೇ ಆಗುತ್ತೆ ಅಲ್ವಾ? ಡೌನ್ಫಾಲ್ ಮತ್ತು ರೈಸ್, ಇದನ್ನು ಉತ್ಥಾನ ಮತ್ತು ಪತನದ ಬಗ್ಗೆ ನೀವೇ ತಿಳಿದುಕೊಂಡಿದ್ದೀರಾ. ಚಿತ್ರವೂ ಇದೆ. ಈ ಲಕ್ಷ್ಮೀನಾರಾಯಣ ರಾಜ್ಯ ಮಾಡುತ್ತಿದ್ದರು. ಇವತ್ತು ನೋಡಿ ಭಾರತ ಎಷ್ಟು ಬಡ ದೇಶವಾಗಿದೆ. ಇದಂತೂ ರಿಯಲ್ ಮಾತಾಗಿದೆ.
ಇವರು ಸ್ವಯಂ ಬರೆದಿದ್ದಾರೆ ಅಂದಾಗ ಇಲ್ಲಿ ಮೆಟ್ಟಿಲಿನ ಚಿತ್ರದಲ್ಲಿ ತೋರಿಸಬೇಕು. ಅಲ್ಲಿ ವಜ್ರಗಳ ಮಹಲುಗಳು ಹೊಳೆಯುತ್ತಿರುತ್ತವೆ. ಇಲ್ಲಿ ಮತ್ತೆಯೂ ಕವಡೆಗಳನ್ನು ತೋರಿಸಬೇಕಾಗುವುದು. ಮೊದಲು ಕವಡೆಗಳು ನಡೆಯುತ್ತಿತ್ತು, ಗುರುದ್ವಾರದಲ್ಲಿ ಕವಡೆಗಳನ್ನು ಇಡುತ್ತಿದ್ದರು. ಈಗಂತೂ ಯಾರೂ ಹಣವನ್ನು ಸಹ ಇಡುವುದಿಲ್ಲ. ಮೆಟ್ಟಿಲಿನ ಚಿತ್ರ ಬಹಳ ಚೆನ್ನಾಗಿದೆ, ಇದರಲ್ಲಿ ತುಂಬ ಬರೆಯಲಾಗಿದೆ. ಜ್ಞಾನ ಕೊಡಲಿಕ್ಕೆ ಮೆಟ್ಟಿಲಿನ ಚಿತ್ರ ಚೆನ್ನಾಗಿದೆ. ಮಮ್ಮ ಬಾಬಾರವರ ಜೊತೆ ಮಕ್ಕಳ ಚಿತ್ರವೂ ಇದೆ. ಮತ್ತು ಮೇಲೆ ಆತ್ಮರ ವೃಕ್ಷವಿದೆ. ಹೊಸ ಹೊಸ ಚಿತ್ರಗಳು ತಯಾರಾಗ್ತಾ ಇರುತ್ತೆ, ರೆಡಿ ಆಗ್ತಾ ಇರುತ್ತೆ. ತಿಳಿಸುವುದರಲ್ಲಿಯೂ ಸಹ ಸಹಜವಾಗುವುದು. ಡೌನ್ಫಾಲ್ ಹೇಗಾಗತ್ತೆ ಅಂದರೆ ಪತನ ಹೇಗಾಗತ್ತೆ, ಮತ್ತು ರೈಸು ಉತ್ಥಾನ ಹೇಗಾಗತ್ತೆ. ನಾವು ನಿರಾಕಾರಿ ಪ್ರಪಂಚದಲ್ಲಿ ಹೋಗಿ ನಂತರ ಸಾಕಾರಿ ಪ್ರಪಂಚದಲ್ಲಿ ಬರುತ್ತೇವೆ. ತಿಳಿಸುವುದರಲ್ಲಿ ಬಹಳ ಸಹಜವಾಗುವುದು. ಆದರೆ ತಿಳಿದುಕೊಳ್ಳುವುದೇ ಇಲ್ಲ. ತಿಳಿಸಿದರೂ ತಿಳಿದುಕೊಳ್ಳಲಿಲ್ಲವೆಂದರೆ ಅದೃಷ್ಟದಲ್ಲಿ ಇಲ್ಲವೆಂದೇ ತಿಳಿದುಕೊಳ್ಳಲಾಗುವುದು. ಡ್ರಾಮವನ್ನು ಸಹ ಸಾಕ್ಷಿಯಾಗಿ ನೋಡಬೇಕು. ತಾವು ಮಕ್ಕಳು ಯಜ್ಞಕ್ಕೆ ಬಹಳ ಗೌರವ ಕೊಡಬೇಕು. ಯಜ್ಞದ ಒಂದು ಪೈಸೆಯೂ ಸಹ ಕೇಳದೆ ತೆಗೆದುಕೊಳ್ಳಬಾರದು. ತಂದೆ ತಾಯಿಯ ಅನುಮತಿ ಇಲ್ಲದೆ ಯಾರಿಗಾದರೂ ಕೊಡುವುದೂ ಸಹ ಇಲ್ಲಿ ನಿಮಿತ್ತರು ಅಥವಾ ಮಮ್ಮ ಬಾಬಾ ನಿಮಿತ್ತರ ಅನುಮತಿ ಇಲ್ಲದೆ ಏನನ್ನೂ ಸಹ ಕೊಟ್ಟರೂ ಪಾಪವಾಗುವುದು, ಮಹಾನ್ ಪಾಪ ಅಂತಾರೆ ಬಾಬಾ. ತಾವಂತೂ ಮಕ್ಕಳಾಗಿದ್ದೀರಾ. ಯಾವುದೇ ಸಮಯದಲ್ಲಿ ಯಾವ ವಸ್ತುವು ಆದರೂ ಸಿಗಬಹುದು. ಯಾವಾಗ ಏನು ಅವಶ್ಯಕತೆ ಇರುತ್ತೆ ಅದು ಸಿಗತ್ತೆ. ಜಾಸ್ತಿ ತಗೊಂಡು ಯಾಕೆ ಇಟ್ಕೊಳ್ತೀರ? ಯಾವಾಗ ಏನು ಬೇಕು ಅದು ಸಿಗತ್ತೆ ಅಂದಾಗ ಜಾಸ್ತಿ ತಗೊಂಡು ಯಾಕೆ ಇಟ್ಟುಕೊಳ್ಳಬೇಕು? ಕೆಲವರು ಯೋಚಿಸುತ್ತಾರೆ ಗೊತ್ತಿಲ್ಲ ಸಿಗುತ್ತೋ ಇಲ್ಲವೋ ಅಂತ. ಎತ್ತಿಟ್ಕೊಳ್ಳೋದ್ರಿಂದ ಮತ್ತೆ ಮನಸ್ಸು ತಿಂತಾ ಇರತ್ತೆ, ಕದ್ದು ಮುಚ್ಚಿ ಇಟ್ಕೊಂಡ್ಬಿಟ್ವಲ್ಲ ಅಂತ. ಏಕೆಂದರೆ ನಿಯಮಕ್ಕೆ ವಿರುದ್ಧವಾದ ಕೆಲಸ ಅಲ್ವಾ. ವಸ್ತುಗಳು ನಿಮ್ಗೆ ಯಾವಾಗ ಬೇಕಾದರೂ ಸಿಗತ್ತೆ ಅಲ್ವಾ. ತಂದೆ ಹೇಳುತ್ತಾರೆ ಅಂತಿಮ ಕಾಲದಲ್ಲಿ ಅಚಾನಕ್ಕಾಗಿ ಯಾರಾದರೂ ಶರೀರ ಬಿಡಬಹುದಲ್ವಾ. ಅಂತಿಮ ಸಮಯದಲ್ಲಿ ಮಾಡಿರುವಂತಹ ಪಾಪಗಳೇನಿರುತ್ತೆ ಅದು ಕಿಚ್ಚಡಪಟ್ಟಿ ಎಲ್ಲ ಎದುರುಗಡೆ ಬರುತ್ತೆ ಶರೀರ ಬಿಡುವ ಸಮಯದಲ್ಲಿ. ಆದ್ದರಿಂದ ಬಾಬಾ ಸದಾ ತಿಳಿಸುತ್ತಾರೆ ಆಂತರಿಕದಲ್ಲಿ ಯಾವುದೇ ದುವಿಧ ಗೊಂದಲ ಇಟ್ಟುಕೊಳ್ಳಬೇಡಿ. ಮನಸ್ಸು ಶುದ್ಧವಾಗಿಟ್ಟುಕೊಂಡಾಗ ಅಂತಿಮ ಸಮಯದಲ್ಲಿ ಏನೂ ಸಹ ಸನ್ಮುಖದಲ್ಲಿ ಬರುವುದಿಲ್ಲ. ಬಾಬರವರ ನೆನಪಿರತ್ತೆ. ಯಜ್ಞದಿಂದ ಏನೆಲ್ಲ ನಿಮಗೆ ಸಿಗ್ತಾ ಇರತ್ತೆ. ಬಹಳಷ್ಟು ಮಕ್ಕಳ ಬಳಿ ತುಂಬ ಹಣ ಇದೆ. ಬಾಬಾ ಹೇಳ್ತಾರೆ ಅವ್ರಿಗೆ ಹೇಳಲಾಗತ್ತೆ ಅವಶ್ಯಕತೆ ಇದ್ದಾಗ ಕೊಡಿ ಸೇವೆಗೆ ಕೇಳ್ತೀವಿ ಅಂತ ಹೇಳ್ತಾರೆ. ಹಾಂ ಬಾಬಾ ಯಾವಾಗಲೇ ನಿಮ್ಗೆ ಅವಶ್ಯಕತೆ ಇತ್ತು ಅಂದರೆ ಹೇಳಿ ನಾವು ಕೂತಿದ್ದೀವಿ ಅಂತಾರೆ. ಬಲೆ ಪವಿತ್ರವಾಗಿರೋದಿಲ್ಲ ಅವರು. ಊಟ ತಿಂಡಿಯ ಪಥ್ಯನೂ ಮಾಡೋದಿಲ್ಲ. ಆದರೆ ಈ ಪ್ರತಿಜ್ಞೆ ಮಾಡ್ತಾರೆ ಬಾಬಾ ನಮ್ಮ ಬಳಿ ತುಂಬ ಹಣ ಇದೆ, ಸುಮ್ಮನೆ ಹಾಗೆ ಮಾಯ ಆಗಿಬಿಡತ್ತೆ, ವೇಸ್ಟ್ ಆಗಿಬಿಡತ್ತೆ, ಅವಶ್ಯಕತೆ ಇದ್ದಾಗ ಹೇಳಿ. ಮಧ್ಯದಲ್ಲಿ ಯಾರಾದರೂ ತಿಂದು ಬಿಡುತ್ತಾರೆ, ಅದಕ್ಕೆ ಯಾವಾಗ ಬೇಕೋ ಆವಾಗ ತಗೊಳ್ಬಹುದು ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ನಾವೇನು ಮಾಡೋದು ತಗೊಂಡು, ಅವಶ್ಯಕತೆ ಬಂದಾಗ ಕೇಳಿ ಅಂತ ಬಾಬ್ರವ್ರಿಗೆ ಹೇಳಿದ್ರೆ ಬಾಬಾ ಹೇಗೆ ಇಷ್ಟಪಡುತ್ತಾರೆ ಅಲ್ವಾ. ನಿಮಗೆ ಭಾಗ್ಯ ರೂಪಿಸ್ಕೊಳ್ಬೇಕಾ, ಬಾಬನ ಕಾರ್ಯದಲ್ಲಿ ಕೊಡಿ. ಸೆಂಟರಲ್ಲಿ ಅವಶ್ಯಕತೆ ಇದ್ದರೆ ಕೇಳಿ ಅಂತ ಹೇಳೋ ಹಾಗೆ ಇಲ್ಲ, ಕೇಳಲ್ಲ ಯಾರನ್ನು ಅಲ್ವಾ. ಬಾಬ್ರವರು ಯಾವ ಮಕ್ಕಳ ಭಾಗ್ಯ ರೂಪಿಸ್ಬೇಕು ಅವ್ರಿಗೆ ಟಚ್ ಮಾಡಿಸಿ ತಗೊಳ್ತಾರೆ. ನಿಮ್ಮ ಹತ್ರ ಇದೆಯಾ ಸೇವೆಗೆ ಬಳಸಿ, ಇಲ್ಲ ಅಂದರೆ ಮಧ್ಯದಲ್ಲಿ ಯಾರೋ ತಿಂದು ಹೋಗ್ತಾರೆ, ಏನೋ ಹಾಳಾಗ್ಬಿಡತ್ತೆ, ಭಾಗ್ಯನೂ ರೂಪಂತ ಆಗೋದಿಲ್ಲ. ಬಾಬಾ ಹೇಳ್ತಾರೆ ನಾವು ಕೂಡ ಏನು ಮಾಡೋದು, ಮನೆ ಕಟ್ಟಬೇಕಾಗಿರತ್ತೆ ಅಂದಾಗ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಬಹಳಷ್ಟು ಜನ ಮಕ್ಕಳಿದ್ದಾರೆ ಇಲ್ಲಿ ಮಾಡುವಂತಹವರು. ನಿಮ್ಮ ಹತ್ರ ಇರೋದು ನೀವು ಇಟ್ಕೊಳ್ಳಿ ಅಂತಾರೆ ಬಾಬಾ. ಭಗವಂತನಿಗೆ ಆ ರೀತಿ ಕೇಳಲಿಕ್ಕಾಗತ್ತಾ? ನಿಮಗೆ ಬೇಕಾದಾಗ ಕೇಳಿ ಅಂತ ಅವ್ರು ಕೊಟ್ಟಿರೋದೇ ಎಲ್ಲ. ಮತ್ತು ಅವ್ರಿಗೆ ಹೇಳ್ತಾರೆ ನಿಮ್ಗೆ ಅವಶ್ಯಕತೆ ಇದ್ದಾಗ ಹೇಳಿ ಅಂತ. ಬಾಬಾ ತಗೊಳ್ತಾರಂತಹವ್ರದ್ದು ತಗೊಳ್ಳಲ್ಲ. ನಿಮಗೆ ನೀವೇ ಮಾಡಿ, ನಿಮ್ಮ ಭಾಗ್ಯ ರೂಪಿಸ್ಕೊಳ್ಳಿ ಅಂತಾರೆ. ಬಾಬಾ ಹೇಳ್ತಾರೆ ನನ್ನ ಮಕ್ಕಳು ಮಾಡುವಂಥವ್ರು ತುಂಬ ಜನ ಇದ್ದಾರೆ. ಅಂತಹ ಮಕ್ಕಳು ಯಾರು ಮಾಡ್ತಾರೆ ಅವರು ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತಾರೆ. ಪ್ರಜೆಗಳಲ್ಲಿಯೂ ಕೂಡ ಕೆಲವು ಕಡಿಮೆ ಪದವಿ ಇಲ್ಲ. ರಾಜರಿಗಿಂತಲೂ ಕೆಲವರು ಶ್ರೀಮಂತರು ಬಹಳ ಧನವಂತರಾಗಿರುತ್ತಾರೆ. ಆದ್ದರಿಂದ ಆಂತರಿಕದಲ್ಲಿ ಯಾವುದೇ ಅಂತಹ ವಿಚಾರ ಮಾಡಬಾರದು. ನಿಮ್ಮ ಅಂಜಾಮ್ ಬಾಬಾ ನೀವೇನು ಖಿಲಾಯಂಗೆ, ನೀವೇನು ತಿನ್ನಿಸ್ತೀರಾ ಅದನ್ನು ತಿಂತೀವಿ,
ಏನು ಕೊಡಿಸ್ತೀರಾ ಅದನ್ನು ತಗೊಳ್ತೀವಿ, ಆ ರೀತಿ ಪ್ರತಿಜ್ಞೆ ಮಾಡ್ತೀರಲ್ವಾ. ಮತ್ತೆಯೂ ಸಹ ನಡೆಯಲ್ಲ ಅದರಂತೆ. ಬಾಬರವ್ರ ಮುಂದೆ ಪ್ರತಿಜ್ಞೆ ಮಾಡ್ತೀರ, ಬಾಬಾ ನೀವೇನು ಕೊಟ್ಟರೆ ಅದು ತಿಂತೀವಿ, ನೀವು ಹೆಂಗೆ ನಡೆಸಿದ್ರೆ ಹಂಗೆ ನಡೀತೀವಿ, ಎಲ್ಲಿಟ್ರೆ ಅಲ್ಲಿರ್ತೀವಿ ಅಂತ. ಆದರೆ ಅದರಂತೆ ನಡೆಯೋದಿಲ್ಲ. ಆಗ ದುರ್ಗತಿಯಾಗುವುದು. ಬಾಬಾ ಬಂದಿದ್ದಾರೆ ಸದ್ಗತಿಯನ್ನು ಕೊಡಲು. ಒಂದು ವೇಳೆ ಶ್ರೇಷ್ಠ ಪದವಿ ಪಡೆದುಕೊಳ್ಳಲಿಲ್ಲವೆಂದರೆ ದುರ್ಗತಿ ಅಂತಲೇ ಹೇಳಲಾಗತ್ತೆ. ಅಲ್ಲಿಯೂ ಸಹ ಬಹಳಷ್ಟು ಜನ ಶ್ರೀಮಂತರಿರ್ತಾರೆ. ಕೆಲವ್ರ ಪದವಿ ಕಡಿಮೆ ಇರುತ್ತೆ, ಕೆಲವ್ರ ಪದವಿ ಶ್ರೇಷ್ಠ ಆಗಿರತ್ತೆ. ಮಕ್ಕಳು ಶ್ರೀಮತದಂತೆ ನಡೆಯುವ ಪುರುಷಾರ್ಥ ಮಾಡಬೇಕು. ತಮ್ಮ ಮತದಂತೆ ನಡೆಯುವುದರಿಂದ ತಮಗೆ ತಾವೇ ಮೋಸ ಮಾಡಿಕೊಳ್ಳುತ್ತೀರಾ. ಇದು ಶಿವತಂದೆ ರಚಿಸಿರುವ ಜ್ಞಾನ ಯಜ್ಞವಾಗಿದೆ. ಇದರ ಹೆಸರೇ ಆಗಿದೆ ಸ್ವರಾಜ್ಯ, ಅಶ್ವಮೇಧ, ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಶಿವತಂದೆ ಬಂದು ಸ್ವರಾಜ್ಯ ಕೊಡುತ್ತಾರೆ. ಯಾರ ಅದೃಷ್ಟದಲ್ಲಿ ಇರುವುದಿಲ್ಲ ಅವರು ಹೆಸರು ಪ್ರಸಿದ್ಧಿಯೂ ಆಗುವುದಿಲ್ಲ. ಬಾಯಿಂದ ಒಳ್ಳೊಳ್ಳೆಯ ಪಾಯಿಂಟ್ಸು ಸಹ ಅವರಿಂದ ಬರೋದಿಲ್ಲ. ಅನ್ಯರಿಗೆ ತಿಳಿಸಲು ಆಗಲಿಲ್ಲವೆಂದರೆ ಹೇಳಲಾಗತ್ತೆ. ಹೆಸರು ತೆಗಿಲಿಕ್ಕೋಸ್ಕರ ಎಷ್ಟು ನಿಧಾನ ಮಾಡ್ತಾರೆ. नाम निकलने में अभी देरी है, जिस कारण समझाते समय मुख्य मुख्य पॉइंट्स भूल जाते हैं. ಬಾಬಾ ಹೇಳ್ತಾರೆ ಹೆಸರು ಬರೋದರಲ್ಲಿ ಸ್ವಲ್ಪ ಟೈಮ್ ಇದೆ. ಯಾವ ಕಾರಣದಿಂದಾಗಿ ತಿಳಿಸುವ ಸಮಯದಲ್ಲಿ ಮುಖ್ಯ ಮುಖ್ಯ ಪಾಯಿಂಟ್ಸನ್ನೇ ಮರೆತು ಬಿಡ್ತೀರಾ. ಇದನ್ನು ಸಹ ತಿಳಿಸಬೇಕು. ಇದು ಸ್ವರಾಜ್ಯ, ಅಶ್ವಮೇಧ, ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞವಾಗಿದೆ. ಸ್ವರಾಜ್ಯವನ್ನು ಪಡೆಯಲು ಬೋರ್ಡ್ ಮೇಲೆಯೂ ಸಹ ಬರೆಯಬೇಕು. ಈ ಯಜ್ಞದಲ್ಲಿ ಹಳೆಯ ಪ್ರಪಂಚ ಎಲ್ಲ ಸ್ವಾಹ ಆಗುವುದು. ಯಾವುದಕ್ಕಾಗಿ ಮಹಾಭಾರತ ಯುದ್ಧ ನಿಂತಿದೆ. ವಿನಾಶಕ್ಕೆ ಮೊದಲು ಈ ಸ್ವರಾಜ್ಯದ ಪದವಿಯನ್ನು ಪಡೆದುಕೊಳ್ಳಿ ಬನ್ನಿ. ಬೋರ್ಡ್ ಮೇಲೆ ಬಹಳ ಚೆನ್ನಾಗಿ ಬರೆಯಬಹುದು. ಮುಖ್ಯ ಗುರಿ ಉದ್ದೇಶವೂ ಬರುತ್ತದೆ. ಕೆಳಗೆ ಬರೆಯಬೇಕು, ಸ್ವರಾಜ್ಯ ಪದವಿ ಸಿಗುತ್ತದೆ. ಎಷ್ಟು ಸಾಧ್ಯವಾಗತ್ತೆ ಅಷ್ಟು ಸ್ಪಷ್ಟ ಶಬ್ದಗಳಲ್ಲಿರಬೇಕು. ಯಾರೇ ಓದಿದರೂ ತಿಳಿದುಕೊಳ್ಳಬಹುದು. ಬಾಬಾ ಡೈರೆಕ್ಷನ್ಸ್ ಅಂತೂ ಕೊಡುತ್ತಿರುತ್ತಾರೆ. ಈ ರೀತಿ ಬೋರ್ಡ್ ತಯಾರು ಮಾಡಿಸಿ ಎಂದು. ಈ ಅಕ್ಷರಗಳನ್ನು ಅವಶ್ಯವಾಗಿ ಬರೆಯಬೇಕು. ಮುಂದೆ ಹೋಗುತ್ತಾ ಈ ಯಜ್ಞದ ಪ್ರಭಾವ ಬಹಳ ಇರುತ್ತೆ. ಚೆನ್ನಾಗಿ ಪ್ರಸಿದ್ಧಿ ಆಗತ್ತೆ. ಬಿರುಗಾಳಿಗಳಂತೂ ಬಹಳ ಬರುತ್ತೆ. ಹೇಳ್ತಾರೆ ಸತ್ಯತೆಯ ದೋಣಿಯನ್ನು ಅಲುಗಾಡಿಸಬಹುದು, ಆದರೆ ಮುಳುಗಿಸಲಾಗುವುದಿಲ್ಲ. ಸಾಗರದ ಕಡೆ ಹೋಗಬೇಕೆಂದರೆ ವಿಷಯ ಸಾಗರದ ಕಡೆ ಮನಸ್ಸನ್ನು ತೊಡಗಿಸಬಾರದು. ಯಾರು ಜ್ಞಾನ ತೆಗೆದುಕೊಳ್ಳುವುದಿಲ್ಲ ಅವರ ಹಿಂದೆ ಬಿದ್ದು ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಬಹಳ ಸಹಜವಾದ ತಿಳುವಳಿಕೆ ಇದೆ. ತಾವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ, ಈಗ ಪೂಜಾರಿಗಳಾಗಿದ್ದೀರಾ. ನಂತರ ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ತುಕ್ಕು ಬಿಟ್ಟು ಹೋಗುತ್ತದೆ, ನಿಮ್ಮ ಪಾಪವೆಲ್ಲ ಭಸ್ಮವಾಗುತ್ತದೆ. ಬೇರೆ ಯಾವುದೇ ಉಪಾಯ ಇಲ್ಲ. ಇದೇ ಸತ್ಯವಾದ ಉಪಾಯವಾಗಿದೆ. ಆದರೆ ಯೋಗದಲ್ಲಿ ಇರುವುದಿಲ್ಲ. ದೇಹಾಭಿಮಾನ ಬಹಳ ಇದೆ. ದೇಹಾಭಿಮಾನ ಯಾವಾಗ ಅಳಿಸಿ ಹೋಗುವುದು ಆಗ ಯೋಗದಲ್ಲಿ ಇರುತ್ತೀರಾ. ನಂತರ ಕರ್ಮಾತೀತ ಅವಸ್ಥೆಯಾಗುವುದು. ಅಂತಿಮದಲ್ಲಿ ಯಾವುದೇ ವಸ್ತು ನೆನಪಿಗೆ ಬರಬಾರದು. ಕೆಲವು ಮಕ್ಕಳಿಗೆ ಕೆಲವು ವಸ್ತುಗಳಲ್ಲಿ ಅಷ್ಟು ಮೋಹ ಬರುತ್ತೆ, ಆ ಮಾತೇ ಕೇಳಬೇಡಿ. ಅಷ್ಟು ಮೋಹ ಬಂದ್ಬಿಡತ್ತೆ ಅಂತಾರೆ ಬಾಬ್ರವರು. ತಾವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ, ಈಗ ಪೂಜಾರಿಗಳಾಗಿದ್ದೀರಾ. ನಂತರ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಆಗ ತುಕ್ಕು ಬಿಟ್ಟು ಹೋಗುವುದು. ನಿಮ್ಮ ಪಾಪವೆಲ್ಲ ಭಸ್ಮವಾಗುವುದು. ಬೇರೆ ಯಾವುದೇ ಉಪಾಯ ಇಲ್ಲ. ಇದೇ ಸತ್ಯವಾದ ಉಪಾಯವಾಗಿದೆ. ಆದರೆ ಯೋಗದಲ್ಲಿ ಇರುವುದೇ ಇಲ್ಲ. ದೇಹಾಭಿಮಾನ ಬಹಳ ಇದೆ. ಯಾವಾಗ ದೇಹಾಭಿಮಾನ ಬಿಟ್ಟು ಹೋಗುವುದು ಆಗ ಯೋಗದಲ್ಲಿ ಇರಬಹುದು. ನಂತರ ಕರ್ಮಾತೀತ ಅವಸ್ಥೆ ಬರುತ್ತದೆ. ಅಂತಿಮದಲ್ಲಿ ಯಾವ ವಸ್ತುವು ನೆನಪಿಗೆ ಬರಬಾರದು. ಕೆಲವು ಮಕ್ಕಳಿಗೆ ಕೆಲವು ವಸ್ತುಗಳಲ್ಲಿ ಅಷ್ಟು ಮೋಹ ಆಗಿರುತ್ತೆ, ಆ ಮಾತೇ ಕೇಳಬೇಡಿ. ಶಿವತಂದೆಯನ್ನು ಸಹ ಎಂದಿಗೂ ನೆನಪೇ ಮಾಡುವುದಿಲ್ಲ. ಇಂತಹ ತಂದೆಯನ್ನು ಕಾಸಾಗಿ ನೆನಪು ಮಾಡಬೇಕು. ಹೇಳಲಾಗತ್ತೆ, ಕೈಗಳು ಕೆಲಸ ಮಾಡುತ್ತಿದ್ದರೂ ತಂದೆಯನ್ನು ನೆನಪು ಮಾಡಬೇಕು. ಈ ರೀತಿ ಬಹಳ ಕಷ್ಟಕರವಾಗಿ ಕೆಲವರಿಗೆ ನೆನಪಿರುತ್ತೆ. ನಡತೆಯಿಂದಲೇ ಗೊತ್ತಾಗತ್ತೆ ಇವರು ನೆನಪು ಮಾಡುವವರಲ್ಲ ಎಂದು.
ಯಜ್ಞದ ಗೌರವವೂ ಇರುವುದಿಲ್ಲ. ಕೆಲವರು ನಡತೆಯಿಂದ ಗೊತ್ತಾಗತ್ತೆ ಇವರು ಬಾಬನ್ನು ನೆನಪು ಮಾಡಲ್ಲ, ಯಜ್ಞದ ಬಗ್ಗೆ ಗೌರವನೂ ಇಲ್ಲ ಎಂದು. ಈ ಯಜ್ಞವನ್ನು ಬಹಳ ಸಂಭಾಲನೆ ಮಾಡಿಟ್ಟುಕೊಳ್ಳಬೇಕು. ಸಂಭಾಲನೆ ಅಂದರೆ ಅರ್ಥ ನೀವು ಸಂಭಾಲನೆ ಮಾಡಿದ್ದೀರಾ ಅಂದರೆ ಅರ್ಥ ಬಾಬ್ರೂರನ್ನು ಖುಷಿಪಡಿಸಿದ್ದೀರಾ. ಪ್ರತಿ ಮಾತಿನಲ್ಲಿ ಸಂಭಾಲನೆ ಬೇಕು. ಬಡವರ ಒಂದೊಂದು ಪೈಸೆ ಈ ಯಜ್ಞದಲ್ಲಿ ಬರುತ್ತದೆ. ಅದರಿಂದ ಅವರು ಪದಮ ಪದಂಪತಿಗಳಾಗುತ್ತಾರೆ. ಮಾತೆಯರು ಯಾರ ಬಳಿ ಏನೂ ಇರುವುದಿಲ್ಲ, 1-2 ರೂಪಾಯಿ, 8 ಆಣೆ ಏನಿರುತ್ತೆ ಅದನ್ನು ಯಜ್ಞದಲ್ಲಿ ಕೊಡುತ್ತಾರೆ. ಅವರು ಪದಮ ಪದಂಪತಿಗಳಾಗುತ್ತಾರೆ. ಏಕೆಂದರೆ ಬಹಳ ಭಾವನೆಯಿಂದ ಖುಷಿಯಿಂದ ತಗೊಂಡು ಬರ್ತಾರೆ. ಬಾಬನ ಮನೆಗೇನು ಕೊಡ್ತಾರೆ. ಬಾಬಾ ಹೇಳುತ್ತಾರೆ, ನಾನು ಬಡವರ ಬಂಧುವಾಗಿದ್ದೇನೆ, ತಾವು ಮಕ್ಕಳಿಗಾಗಿ ಬಂದಿದ್ದೇನೆ. ಕೆಲವರು 8 ಆಣೆ, 1 ರೂಪಾಯಿ ಆ ರೀತಿನೂ ತರ್ತಾರೆ. ಬಾಬಾ ಈ ಮನೆ ಏನು ನಿರ್ಮಾಣ ಆಗ್ತಾ ಇದೆ, ಇದರಲ್ಲಿ ನಮ್ಮದು ಒಂದು ಇಟ್ಟಿಗೆ ಹಾಕಿ, ವಿಶ್ವ ಪರಿವರ್ತನೆಯ ಮಹಾನ್ ಕಾರ್ಯ ಸ್ವರ್ಗದ ಸ್ಥಾಪನೆ ಏನಾಗ್ತಾ ಇದೆ, ಇದರಲ್ಲಿ ನಮ್ಮದು 1 ರೂಪಾಯಿ ಇರಲಿ ಬಾಬಾ, ನಮ್ಮದು ಇರಲಿ ಒಂದು ಇಟ್ಟಿಗೆ ಅಂತ ಹೇಳುತ್ತಾರೆ. ಕೆಲವು ಸಲ 2 ಮುಟ್ಟಿ 2 ಇಡೀ ಅನಾಜು ರೇಷನ್ನು ತೊಗೊಂಡು ಬರ್ತಾರೆ. ಏನಿರುತ್ತೆ ಅವ್ರ ಹತ್ರ ಅದನ್ನು ತೊಗೊಂಡು ಬರ್ತಾರೆ. ಅವ್ರದ್ದು ತುಂಬ ವೃದ್ಧಿ ಆಗಿಬಿಡುತ್ತೆ. 2 ಇಡೀ ರೇಷನ್ ಬಾಬನ ಮನೆಗೆ ಕೊಟ್ಟರು ಕೂಡ ಅವ್ರ ಮನೆಯಲ್ಲಿ ತುಂಬ ವೃದ್ಧಿ ಆಗಿಬಿಡುತ್ತೆ. ಅವತ್ತು ಯಾವುದರ ಕೊರತೆ ಇರೋದಿಲ್ಲ. ಬಾಬಾ ಹೇಳ್ತಾರೆ, ಕಣ ಕಣ ಅದ್ದ ಮೇಲೆ ಸ್ಟ್ಯಾಂಪ್ ಬಿದ್ದು ಬಿಡುತ್ತೆ ಬಾಬರವ್ರದ್ದು, ಆಗ ಅದು ವೃದ್ಧಿ ಆಗಿಬಿಡತ್ತೆ. ಬಾಬನ ಸ್ಟ್ಯಾಂಪ್ ಬಿತ್ತು ಅಂದರೆ ಅದಕ್ಕೆ ರಿಟರ್ನ್ ಬಾಬಾ ಕೊಡಲೇಬೇಕಲ್ವ. ಈ ರೀತಿ ಅಲ್ಲ, ನೀವು ಬಡವರಿಗೆ ಕುಳಿತುಕೊಂಡು ದಾನ ಮಾಡಬೇಕು ಅಂತ ಅಲ್ಲ, ಬಡವರಿಗೆ ಹೊರಗಡೆಯವರಿದ್ದಾರೆ ದಾನ ಮಾಡಲಿಕ್ಕೋಸ್ಕರ ಅಂತಾರೆ ಬಾಬರವ್ರು. ಗರೀಬಂಗೆ ಕೊತ್ತೋ वो लोग दान देते हैं, ಅವ್ರು ಕೊಡ್ತಾರೆ ಬಡವರಿಗೆ. ಆದರೆ ಬಾಬನ ಕಾರ್ಯದಲ್ಲಿ ಬಾಬನ ಮಕ್ಕಳು ಬಿಟ್ಟರೆ ಬೇರೆ ಯಾರು ಹೆಲ್ಪ್ ಮಾಡೋರಿಲ್ಲ ಅಲ್ವಾ. ಆ ರೀತಿ ಪ್ರಪಂಚದಲ್ಲಿ ಬಹಳಷ್ಟು ಜನ ಬಡವರಿದ್ದಾರೆ, ದಾನ ಮಾಡೋರು ತುಂಬ ಇದ್ದಾರೆ, ಡೋನರ್ಸು. ಎಲ್ಲರೂ ಬಂದು ಇಲ್ಲಿ ಕುಳಿತುಕೊಂಡ್ಬಿಟ್ರೆ ತಲೆನೇ ಕೆಟ್ಟು ಹೋಗ್ಬಿಡತ್ತೆ ಅಂತಾರೆ ಬಾಬ್ರವರು. ಈ ರೀತಿ ತುಂಬ ಜನ ಹೇಳ್ತಾರೆ ನಾವು ಯಜ್ಞದಲ್ಲಿ ಸಮರ್ಪಣೆ ಆಗಿಬಿಡ್ತೀವಿ ಅಂತ. ಆದರೆ ಸಂಭಾಲನೆಯೂ ಕೂಡ ಮಾಡಿಕೊಳ್ಬೇಕು ಅಲ್ವಾ. ಆ ರೀತಿಯೂ ಅಲ್ಲ, ಎಲ್ಲರೂ ಬಂದು ಇಲ್ಲಿ ಕೂತ್ಕೊಂಡು ಗೊಂದಲ ಮಾಡುವಂತಹದ್ದು ಅಲ್ಲ. ಯಜ್ಞದಲ್ಲಿ ಅಂತೂ ಬಹಳ ಪುಣ್ಯಾತ್ಮ ಆಗಬೇಕಾಗತ್ತೆ. ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಎಲ್ಲರಿಂದ ಸೇವೆ ಮಾಡಿಸ್ಕೊಳ್ಳೋದು ಅಲ್ಲ. ಬಾಬಾ ಹೇಳ್ತಾರೆ ಪುಣ್ಯಾತ್ಮ ಆಗಬೇಕು, ಎಲ್ಲರ ಸೇವೆ ಇಲ್ಲಿ ಮಾಡಬೇಕಾಗತ್ತೆ, ಬಹಳ ಸಂಭಾಲನೆ ಮಾಡಬೇಕಾಗತ್ತೆ, ತುಂಬ ಎಚ್ಚರಿಕೆಯಿಂದ ಒಂದೊಂದು ಹೆಜ್ಜೆ ಇಡಬೇಕಾಗತ್ತೆ, ಅನೇಕ ಆತ್ಮಗಳ ಕಲ್ಯಾಣ ಆಗುವ ಕಾರ್ಯದಲ್ಲಿ ತೊಡಗಬೇಕಾಗತ್ತೆ, ಯಜ್ಞಕ್ಕಾಗಿ ಗೌರವ ಇಟ್ಕೊಳ್ಬೇಕಾಗತ್ತೆ. ಈಶ್ವರೀಯ ಯಜ್ಞದಿಂದ ನಾವು ನಮ್ಮ ಶರೀರ ನಿರ್ವಹಣೆ ಮಾಡಿಕೊಳ್ತಾ ಇದ್ದೀವಿ ಅಂತಂದಾಗ ಎಷ್ಟು ಗೌರವ ಕೊಡಬೇಕು, ಎಷ್ಟು ಸೇವೆ ಮಾಡಬೇಕು. ಯಜ್ಞದ ಹಣ ಯಾರಿಗಾದರೂ ಕೊಟ್ಟರೆ ಬಹಳ ದೊಡ್ಡ ಪಾಪವಾಗುವುದು. ಈ ಹಣ ಅವರಿಗೋಸ್ಕರ ಇದೆ, ಯಾರು ಕವಡಗಳಿಂದ ವಜ್ರದ ಸಮಾನ ಆಗ್ತಾರೆ. ಆತ್ಮಗಳ ಕಲ್ಯಾಣಕ್ಕಾಗಿ ಅಂದರೆ ಹಣ ಕೊಡೋದಲ್ಲ, ಸೆಂಟರ್ಸ್ ಓಪನ್ ಮಾಡೋದು ಅಥವಾ ಸೆಂಟರ್ ಸಂಭಾಲನೆ ಮಾಡೋದು, ಅಲ್ಲಿ ಅನೇಕ ಆತ್ಮಗಳು ಬಂದು ತಪಸ್ ಮಾಡಬೇಕು, ಈಶ್ವರಿಯ ಸರ್ವಿಸಲ್ಲಿ ತೊಡಗಿಸ್ಬೇಕು. ಬಾಕಿ ಬಡವರಿಗೆ ಕೊಡೋದು ಇದು ದಾನ ಪುಣ್ಯ ಜನ್ಮ ಜನ್ಮಾಂತರದಿಂದ ಮಾಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಜ್ಞಾನದಾನ ಮಾಡಿ, ಹಣದಾನ ಅಲ್ಲ, ಜ್ಞಾನದಾನ ಮಾಡಿ ಅವರಿಗೆಲ್ಲ ಈ ಯಜ್ಞದ ಮೂಲಕ ಮಾಡಿ ಅಂತಾರೆ ಬಾಬ್ರವರು. ಜನ್ಮ ಜನ್ಮಾಂತರದಿಂದ ಮಾಡ್ಕೊಂಡು ಬಂದಿದ್ದೀರಾ, ಇಳಿತಾ ಇಳಿತಾ ಪಾಪಾತ್ಮಗಳೇ ಆಗ್ತಾ ಬಂದಿದ್ದೀರಾ. ತಾವು ಮಕ್ಕಳು ಎಲ್ಲರಿಗೂ ತಂದೆಯ ಪರಿಚಯ ಕೊಡಲು ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿಯೂ ಪ್ರದರ್ಶನ ಮಾಡುತ್ತೀರಿ. ಒಬ್ಬರು ಬಡವರು ತಯಾರಾದ್ರೂ ಸಹ ಒಳ್ಳೆಯದು, ಒಬ್ಬರು ಬಾಬನ ಮಗು ಆದರೂ ಒಳ್ಳೆಯದು. ಇದರಲ್ಲಿ ಅಷ್ಟೇನು ಖರ್ಚು ಬರಲ್ಲ ಅಂತಾರೆ ಬಾಬಾ. ಖರ್ಚು ಬಂದರೂ ತಾವು ಮಾಡಿ ಅಂತಾರೆ ಬಾಬಾ. ಲಕ್ಷ್ಮೀನಾರಾಯಣರು ಈ ರಾಜ್ಯವನ್ನು ಪಡೆದರು. ಏನು ಖರ್ಚು ಮಾಡಿದ್ರು? ಏನೂ ಇಲ್ಲ. ವಿಶ್ವದ ರಾಜ್ಯ ಭಾಗ್ಯ ಪಡೆಯಲು ಖರ್ಚು ಏನೂ ಇಲ್ಲ ಅಲ್ವಾ. ಅಷ್ಟು ದೊಡ್ಡ ರಾಜ್ಯ ಭಾಗ್ಯ ಇಲ್ಲಿ ಮಾಡ್ತಿರೋದೇನು, ಅಷ್ಟೇನು ಮಾಡ್ತಾ ಇದ್ದೀವ? ಅವರಂತೂ ಪರಸ್ಪರದಲ್ಲಿ ಎಷ್ಟು ಜಗಳ ಮಾಡ್ತಾರೆ ಲೌಕಿಕದ ಜನ. ಬಾರೂದು, ಬಾಂಬ್ಸು, ಯುದ್ಧದ ಸಾಮಗ್ರಿಗಳಿಗಾಗಿ ಎಷ್ಟು ಖರ್ಚು ಮಾಡ್ತಾರೆ. ಇಲ್ಲಿ ಅಂತಹ ಖರ್ಚಿನ ಮಾತಿಲ್ಲ ಅಲ್ವಾ. ಬಡವರು ಕವಡೆಗಳ ಖರ್ಚು ಇಲ್ಲದೆ ಸೆಕೆಂಡಿನಲ್ಲಿ ವಿಶ್ವದ ರಾಜ್ಯ ಭಾಗ್ಯ ಪಡೆಯುತ್ತೀರಾ. ತಂದೆಯನ್ನು ನೆನಪು ಮಾಡಿ, ರಾಜ್ಯ ಭಾಗ್ಯ ಇದ್ದೇ ಇದೆ.
ಬಾಬಾ ಹೇಳುತ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ಸತ್ಯ ಹೃದಯದಿಂದ ಸತ್ಯ ಸಾಹೇಬನನ್ನು ರಾಜಿ ಮಾಡಿಕೊಳ್ಳಿ. ಅಂದಾಗ ಸತ್ಯಖಂಡಕ್ಕೆ ಮಾಲೀಕರಾಗುತ್ತೀರಾ. ಇಲ್ಲಿ ಸುಳ್ಳು ನಡೆಯುವುದಿಲ್ಲ. ನೆನಪು ಮಾಡಬೇಕು ತಂದೆಯನ್ನು. ಈ ರೀತಿಯಲ್ಲ, ನಾವಂತೂ ಮಕ್ಕಳಿದ್ದೇ ಇದ್ದೇವೆ, ಮತ್ತು ನೆನಪು ಮಾಡುವ ಅವಶ್ಯಕತೆ ಏನಿದೆ ಅಲ್ಲ. ನೆನಪು ಮಾಡುವುದರಲ್ಲಿ ಬಹಳ ಕಷ್ಟ ಇದೆ. ಯಾವುದೇ ವಿಕರ್ಮ ಮಾಡಿದ್ದೀರಾ ಅಂತ ಅಂದರೆ ಬಹಳ ನಷ್ಟದಲ್ಲಿ ಬಂದು ಬಿಡ್ತೀರಾ. ಬುದ್ಧಿ ನಿಲ್ಲುವುದಿಲ್ಲ ಬಾಬರವರ ಕಡೆ. ಬಾಬಾ ಅಂತೂ ಅನುಭವಿ ಆಗಿದ್ದಾರೆ ಅಲ್ವಾ. ಬಾಬಾ ಹೇಳುತ್ತಲೇ ಇರುತ್ತಾರೆ, ಕೆಲವು ಮಕ್ಕಳು ತಮ್ಮನ್ನು ಮಿಟ್ಟು ನಾನೇ ಮಹಾನ್ ಅಂದ್ಕೊಂಡ್ಬಿಡ್ತಾರೆ, ನನಗೆ ಎಲ್ಲ ಗೊತ್ತು, ನಾನು ಬಿಟ್ಟರೆ ಯಾರೂ ಇಲ್ಲ ಅಂದ್ಕೊಳ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ತುಂಬ ಪರಿಶ್ರಮ ಪಡಬೇಕು. ಮಾಯೆ ಬಹಳ ವಿಘ್ನಗಳನ್ನು ಹಾಕುತ್ತೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಮ್ಮ ಈ ರುದ್ರ ಜ್ಞಾನ ಯಜ್ಞದ ಬಗ್ಗೆ ಬಹಳ ಗೌರವ ಇಟ್ಟುಕೊಳ್ಳಬೇಕು. ಯಜ್ಞದ ವಾತಾವರಣ ಬಹಳ ಶುದ್ಧ, ಶಕ್ತಿಶಾಲಿ ಮಾಡುವುದರಲ್ಲಿ ಸಹಯೋಗಿ ಆಗಬೇಕು. ಪ್ರೀತಿಯಿಂದ ಈ ಯಜ್ಞವನ್ನು ಅಂದರೆ ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡಬೇಕು. ಎರಡನೇ ಪಾಯಿಂಟು, ತಮ್ಮ ಬಳಿ ಏನನ್ನು ಕದ್ದು ಮುಚ್ಚಿ ಇಟ್ಟುಕೊಳ್ಳಬೇಡಿ. ಮನಸ್ಸು ಶುದ್ಧವಾಗಿತ್ತೆಂದರೆ ಭಗವಂತ ರಾಜಿಯಾಗುತ್ತಾರೆ, ಎಲ್ಲವೂ ಸಿಗತ್ತೆ. ಈ ಯಜ್ಞದ ಕವಡೆಯು ಒಂದೊಂದು ಪೈಸೆಯು ಅಮೂಲ್ಯವಾಗಿದೆ. ಆದ್ದರಿಂದ ಒಂದು ಕವಡೆಯನ್ನು ಸಹ ವ್ಯರ್ಥವಾಗಿ ಕಳೆಯಬಾರದು. ಇದರ ವೃದ್ಧಿಯಲ್ಲಿ ಸಹಯೋಗ ಕೊಡಬೇಕು. ವರದಾನ: 3 ಕಾಲಗಳನ್ನು ಸನ್ಮುಖದಲ್ಲಿಟ್ಟುಕೊಂಡು ಪ್ರತಿ ಕಾರ್ಯದಲ್ಲಿ ಸಫಲರಾಗುವಂತಹ ಸದಾ ವಿಜಯಿಗಳಾಗಿರಿ. 3 ಕಾಲಗಳನ್ನು ಸನ್ಮುಖದಲ್ಲಿಟ್ಟುಕೊಂಡು ಪ್ರತಿ ಕಾರ್ಯದಲ್ಲಿ ಸಫಲರಾಗುವಂತಹ ಸದಾ ವಿಜಯಿಗಳಾಗಿರಿ. ವರದಾನದ ವಿಶ್ಲೇಷಣೆ: ಲೌಕಿಕ ರೀತಿಯಲ್ಲಿಯೂ ಯಾರು ಬುದ್ಧಿವಂತರಿರುತ್ತಾರೆ ಅವರು ಹಿಂದೆ ಮುಂದೆ ಯೋಚಿಸಿ ತಿಳಿದುಕೊಂಡು ನಂತರ ಹೆಜ್ಜೆ ಇಡುತ್ತಾರೆ. ಹಾಗೆ ಇಲ್ಲಿಯೂ ಸಹ ತಾವು ಮಕ್ಕಳು ಯಾವಾಗ ಯಾವುದೇ ಕಾರ್ಯ ಮಾಡುತ್ತೀರಾ ಆಗ ಮೊದಲು 3 ಕಾಲಗಳನ್ನು ಸನ್ಮುಖದಲ್ಲಿಟ್ಟುಕೊಂಡು ನಂತರ ಮಾಡಿ. ಕೇವಲ ವರ್ತಮಾನವನ್ನು ನೋಡಬೇಡಿ. ಬೇಹದ್ದಿನ ತಿಳುವಳಿಕೆಯನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ವಿಜಯಿತನದ ನಿಶ್ಚಯದ ಆಧಾರದ ಮೇಲೆ ಅಥವಾ ತ್ರಿಕಾಲದರ್ಶಿತನದ ಆಧಾರದ ಮೇಲೆ ಪ್ರತಿ ಕರ್ಮ ಮಾಡಿ ಅಥವಾ ಪ್ರತಿ ಮಾತನ್ನು ಮಾತನಾಡಿ. ಆಗ ಹೇಳಬಹುದು ಅಲೌಕಿಕ ಅಥವಾ ಅಸಾಧಾರಣ ಎಂದು. ಸ್ಲೋಗನ್: ಹದ್ದಿನ ಆಶ್ರಯಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ಆಶ್ರಯ ಮಾಡಿಕೊಂಡಾಗ ಪಾರಾಗುತ್ತೀರಾ. ಹದ್ದಿನ ಆಶ್ರಯಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ಆಶ್ರಯ ಮಾಡಿಕೊಂಡಾಗ ಪಾರಾಗುತ್ತೀರಾ. ಅವ್ಯಕ್ತ ಇಶಾರೆ: ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ, ನಾನು ಸ್ವಯಂವನ್ನು ತಿಳಿದುಕೊಂಡಿದ್ದೇನೆ, ನಾನು ಸರಿಯಾಗಿದ್ದೇನೆ, ಬೇರೆಯವರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಬೇರೆಯವರು ನನ್ನನ್ನು ಗುರುತಿಸುತ್ತಿಲ್ಲ. ಕೊನೆಗೆ ಗುರುತಿಸುತ್ತಾರೆ. ಮುಂದೆ ಹೋಗುತ್ತಾ ನೋಡಬೇಕು ಏನಾಗತ್ತೆ. ಇದು ಸಹ ಈ ರೀತಿ ಯೋಚನೆ ಮಾಡಿದರೂ ಸಹ ಜ್ಞಾನ ಸ್ವರೂಪ, ನೆನಪಿನ ಸ್ವರೂಪ ಆತ್ಮಗಳಿಗಾಗಿ ಸ್ವಯಂಗೆ ಮೋಸ ಮಾಡಿಕೊಳ್ಳುವಂತಹ ಸೋಮಾರಿತನದ ಅಥವಾ ಹುಡುಗಾಟಿಕೆಯ ಮಧುರ ನಿದ್ರೆಯಾಗಿದೆ. ಈ ರೀತಿ ಯೋಚಿಸುವುದು ಕೂಡ. ಯಾವ ಮಕ್ಕಳಿಗೆ ನಿಶ್ಚಯದ ಫೌಂಡೇಶನ್ ಶಕ್ತಿಶಾಲಿಯಾಗಿರುತ್ತೆ ಅವರೆಂದಿಗೂ ಸಹ ಕದ್ದು ಮುಚ್ಚಿ ಇರಲಿಕ್ಕಾಗೋದಿಲ್ಲ. ಅವರು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿ ಇರುತ್ತಾರೆ. ಓಂ ಶಾಂತಿ.